ನಮಸ್ಕಾರ ಕರ್ನಾಟಕ. ಇದು 4ನೇ ವಿಡಿಯೋ ಜೆಂಡರ್ ಸೀರೀಸ್ದು. ಇದು ನನಗೆ ಅನ್ಸೋಂಗೆ ಕೊನೆ ವಿಡಿಯೋ ಮಾಡೋಣ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇದರಲ್ಲಿ ವಿಚಿತ್ರ ವಿಡಿಯೋಗಳನ್ನು ನೋಡ್ತೀರಿ, ಅಂದರೆ ಜನರನ್ನ ನೋಡ್ತೀರಿ, ಈ ಒಂದು ಜನರನ್ನ ಅರ್ಥ ಮಾಡ್ಕೋತೀರಿ. ಸೊ ಇದರಲ್ಲಿ ನಿಮಗೆ ಹೆಚ್ಚಾದ ಕುತೂಹಲ ಬರ್ಬೋದು ಅಂತ ನನಗನ್ನಿಸ್ತಾ ಇದೆ. ಸಂಭಾಷಣೆನೂ ಮಾಡ್ಬೋದು. ಯಾಕೆ ಅಂತಂದರೆ ನಿಮ್ಗೇನೋ ಅನಿಸಿದ್ರೆ, ಇದು ಯಾವುದನ್ನ ಡೌಟ್ ಇತ್ತು ಅಂತಂದರೆ ದಯವಿಟ್ಟು ಕಮೆಂಟ್ನಲ್ಲಿ ಹಾಕಿ, ಇಲ್ಲ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿಬಿಟ್ಟಿರಿ. ನಾನು ಯಾವಾಗಾಗುತ್ತೋ ಅವಾಗ ರಿಪ್ಲೈ ಮಾಡ್ತೀನಿ. ಈ ಒಂದು ರಿಕ್ವೆಸ್ಟನ್ನು ನಾನು ನಿಮ್ಗೆ ಮುಂದೆ ಬಿಡ್ತೀನಿ. ಯಾಕಂದರೆ ಕಮೆಂಟ್ ಹಾಕಿದ್ರೆ ಮಚ್ ಬೆಟರ್, ಯಾಕಂದರೆ ಬೇರೆಯವ್ರಿಗೂ ಅರ್ಥ ಆಗಲಿಕ್ಕೆ ಅನುಕೂಲ ಆಗುತ್ತೆ. ವಾಟ್ಸಪ್ಪಲ್ಲಿ ಎನಿವೇ ಬೇರೆ ವಿಚಾರಗಳನ್ನು ಕನೆಕ್ಟ್ ಮಾಡ್ಕೊಂಡು ಮಾತಾಡ್ಬೋದು. ಈ ಕ್ಲಾರಿಫಿಕೇಷನ್ ಬೇಕು ಅಂತ ನನಗೇನಿಲ್ಲ. ಸೊ ಇಂಟರ್ಸೆಕ್ಸ್ ಅಂತಕ್ಕಂಥದ್ದು ಈಗ ಎರಡೂ ಅಂಗಾಂಗ ಇರ್ತಕ್ಕಂಥ ಒಂದು ಮಗು. ಆ ಮಗುವಿನ ದೋಷ ಇದೆ ಅಂತ ಕೆಲವರು ಬಿಸಾಕ್ಬಿಡ್ತಾರೆ. ಇಲ್ಲಾಂದರೆ ಈ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿನ ಕರೆದು ಅವ್ರು ಕೊಟ್ಬಿಡ್ತಾರೆ. ಇಲ್ಲಾಂತಂದರೆ ಇನ್ನೂ ಒಂದು ನೋಷನ್ ಇದೆ, ಗೊತ್ತಾಗ್ಬಿಟ್ರೆ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿ ಬಂದು ಅವ್ರನ್ನ ತೊಗೊಂಡು ಹೋಗ್ಬಿಡ್ತಾರೆ. ಆ ಮಗುನ ಯಾರೂ ತೊಗೊಂಡೋಗಲ್ಲ, ಎಲ್ಲಿ ತೊಗೊಂಡೋಗೋದಿಲ್ಲ, ಯಾರಿಗೂ ಅದು ಇಂಟ್ರೆಸ್ಟೂ ಇಲ್ಲ. ನಿಮ್ಮ ಮಗು ನಿಮ್ಮದೇ. ಆ ಮಗುನ ಬೆಳೆಸಿ ಮೇಲೆ ತರೋದು ನಮ್ಮ ಜವಾಬ್ದಾರಿ, ತಂದೆ ತಾಯಿಗಳಾಗಿರ್ತಕ್ಕಂಥ ಒಂದು ಜವಾಬ್ದಾರಿ ತುಂಬ ಇಂಪಾರ್ಟೆಂಟ್ ಇದೆ. ಎಷ್ಟೋ ಜನ ಮಕ್ಕಳಿಲ್ದಿರ ಒದ್ದಾಡಿ ಬಿಟ್ಟವರು ಇದ್ದಾರೆ. ಸೊ ಮಕ್ಕಳು ಬಂದಾಗ ಏನು ಮಾಡಬೇಕು ಅಂತ ಗೊತ್ತಿಲ್ದಿರ ಈ ಥರ ತಿಪ್ಪೆಗೆ ಬಿಸಾಕ್ಬಿಟ್ಟು ಹೋಗುವಂಥವ್ರು ಇರ್ತಾರೆ. ಸೊ ಹಾಗಾಗಿ ಇದೊಂದು ಸಿನ್ಸಿಯರ್ ರಿಕ್ವೆಸ್ಟ್ ಆ್ಯಂಡ್ ಸಜೆಷನ್. ಇದು ಯಾವುದೂ ಶಾಪನೂ ಅಲ್ಲ. ಹೆಣ್ಮಗು ಹುಟ್ಟಿದ ತಕ್ಷಣ ತೊಗೊಂಡೋಗಿ ನದಿಗೆ ಬಿಟ್ಬಿಡೋದು, ಇಲ್ಲ ಇನ್ನೆಲ್ಲೋ ಅನಾಥಾಶ್ರಮಕ್ಕೆ ಬಿಟ್ಬಿಡೋದು ನೋಡ್ತಾ ಬರ್ತಾ ಇದ್ದೀವಿ. ಅದಿದೆ ನಮ್ಮಲ್ಲಿ. ತುಂಬ ಜನ ಕೆಟ್ಟ ಟ್ರೆಡಿಷನ್ ಒಂದು ಫಾಲೋ ಮಾಡ್ತಾ ಇದ್ದಾರೆ. ಅವರಿಗೆ ಪಾಪ ಮೋಕ್ಷ ಸಿಗೋದಿಲ್ವಂತೆ, ತಂದೆ ಆದವರಿಗೆ. ನಾನು ಇದಕ್ಕೇನು ಹೇಳೋಕ್ಕಾಗಲ್ಲ, ಯಾರನ್ನ ಹೇಳಿದ್ರೆ ಅಂತ ನನಗೆ ಗೊತ್ತಿಲ್ಲ. ಸೊ ಇದಕ್ಕೆ ನನಗೆ ಇನ್ಯಾವುದು ರೆಸ್ಪಾನ್ಸೇ ಬರೋದಿಲ್ಲ. ಮಕ್ಕಳು ಅಂತಂದರೆ ಮಕ್ಕಳ ಥರ ಇರಬೇಕು. ಇದೊಂದು ಮನುಷ್ಯತ್ವನ ಕಲಿಬೇಕು. ಇದನ್ನು ಯಾರನ್ನು ಹೆಂಗೆ ಅಡ್ರೆಸ್ ಮಾಡಬೇಕು ಅನ್ನೋದನ್ನು ಕಲಿಬೇಕಾಗತ್ತೆ. ಈಗ ನನಗೆ ಇವಾಗಿನ ಪ್ರೊನೌನ್ಸ್ ಬಂದು ಶಿ ಹರ್, ದೇ ದೆಮ್, ಆಮೇಲೆ ಹಿ ಹಿಮ್, ಈ ಥರ ಎಲ್ಲ ಬರುತ್ತೆ. ಸೊ ಯಾರನ್ನು ಹೆಂಗೆ ಅಡ್ರೆಸ್ ಮಾಡ್ತೀರ, ಯಾವ್ಯಾವ ಜೆಂಡರಲ್ಲಿ ಏನೇನು ಥರ ಮಾಡ್ತೀರಿ, ಇದನ್ನು ಮೀಟಿಂಗ್ ರೂಮಲ್ಲಿ ನಾವು ಕೂತ್ಕೊಂಡ್ರೆ ಅದನ್ನು ನಾವು ಹೇಳಲಿಕ್ಕಾಗಲ್ಲ. ಇಟ್ಸ್ ನಾಟ್ ಪಾಸಿಬಲ್. ಮೀಟಿಂಗ್ ರೂಮಲ್ಲಿ ಹೋಗ್ಬಿಟ್ಟು ನೀವು ಅಡ್ರೆಸ್ ಮಾಡಲಿಕ್ಕೆ ಬೇರೆ ಜೆಂಡರ್ನ ಇಟ್ಕೊಂಡು ನೀವು ಒಂದು ಸಲ್ಯೂಟೇಷನಲ್ಲಿ ಕರೆಕ್ಟಾಗಿ ಅಡ್ರೆಸ್ ಮಾಡಬೇಕಾಗತ್ತೆ. ಅದನ್ನು ನೀವು ಹಿ ಕೇಮ್, ಶಿ ಕೇಮ್ ಅಂತ ಹೇಳೋಂಗಿಲ್ಲ. ಯಾಕಂದರೆ ದೇ ಮೈ ಬಿ ಐಡೆಂಟಿಫೈಯಿಂಗ್ ದೆಮ್ಸೆಲ್ಫ್ ಆಸ್ ಸಮ್ ಅದರ್ ಜೆಂಡರ್. ಸೊ ನೀವು ಅದನ್ನು ಮಾಡಲಿಕ್ಕೆ ಆಗೋದೇ ಇಲ್ಲ. ಇಟ್ಸ್ ನಾಟ್ ಪಾಸಿಬಲ್. ಸೊ ಹಾಗಾಗಿ ದೇ ದೆಮ್ ಅಂತಕ್ಕಂಥ ಒಂದು ಪದನ ಹೆಚ್ಚಾಗಿ ಈ ಒಂದು ಎಲ್ಲ ಜೆಂಡರ್ನ ಐಡೆಂಟಿಫೈ ಮಾಡಿ ಅಡ್ರೆಸ್ ಮಾಡಲಿಕ್ಕೆ ಉಪಯೋಗ ಮಾಡ್ಕೋತಾರೆ. ನಾನು ಈಗಾಗಲೇ ಹೇಳಿದೆ ನಿಮಗೆ ನಾನ್ ಬೈನರಿ ಅಂತ, ಅಥವಾ ಈ ಇಂಟರ್ಸೆಕ್ಸ್ ಫಾರ್ ಎಕ್ಸಾಂಪಲ್. ಇವರು ಒಂದು ಜನರಿಗೆ ಅಲೈನ್ಮೆಂಟ್ ಇರೋದಿಲ್ಲ. ಸೊ ಹಾಗಾಗಿ ಅವ್ರಿಗೆ ಏನಾಗುತ್ತೆ ಅಂದರೆ ಈ ಒಂದು ಇದರಲ್ಲಿ ಅಂದರೆ ಎಲ್ಲ ಜೆಂಡರ್ಗೂ ಬೇರೆ ಸಲ್ಯೂಟೇಷನ್ಸ್ ಇರುತ್ತೆ. ಇದರಲ್ಲಿ ನಿಮಗೆ ಸ್ಪೆಸಿಫಿಕ್ಕಾಗಿ ಯಾಕೆ ಹೇಳೋದು ಅಂತಂದರೆ ಇದರಲ್ಲಿ ದೇ ದೆಮ್ನ ಹೆಚ್ಚಾಗಿ ಯೂಸ್ ಮಾಡ್ಕೋತಾರೆ. ಸೊ ನೀವು ಅದನ್ನು ಅದೇ ಥರನೇ ಒಂದು ಕನ್ಸಿಡ್ರೇಷನ್ ಇಟ್ಕೊಂಡು ನೀವು ಅದನ್ನು ಮಾಡಬೇಕಾಗತ್ತೆ. ಅದೊಂದು ನನ್ನ ಸಿನ್ಸಿಯರ್ ರಿಕ್ವೆಸ್ಟ್. ಯಾಕಂದರೆ ಗ್ಲೋಬಲೈಸೇಷನ್ ಆಗ್ತಾ ಇರೋವಾಗ ನಾವು ವಿಕಾಸವಾಗಿರಬೇಕಾಗಿರುತ್ತೆ. ಇದನ್ನು ಕಲ್ತ್ಕೋಬೇಕು ಅಂತ ನನ್ನ ಒಂದು ರಿಕ್ವೆಸ್ಟು. ಸೊ ಇದು ಇಂಟರ್ಸೆಕ್ಸ್ ಆಯಿತು. ಇಂಟರ್ಸೆಕ್ಸ್ ಅಂದರೆ ಎರಡು ಅಂಗಾಂಗ ಇರ್ತಕ್ಕಂಥ ಮಗು 18ನೇ ವರ್ಷಕ್ಕೆ ಅದು ಹೋಗಿ ಆಪರೇಷನ್ ಮಾಡ್ಕೋಬಹುದು. ಅಲ್ಲಿವರೆಗೂ ಗಂಡಾಗ್ಬೋದು, ಹೆಣ್ಣಾಗ್ಬೋದು. ಅದು ಅಪ್ಪ ಅಮ್ಮನಿಗೆ ಮಗುಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಆ ಮಗು ಡಿಸೈಡ್ ಮಾಡಿ ಹೇಳುತ್ತೆ, ನಾನು ಇಂಥ ಜೆಂಡರ್ಗೆ ಅಲೈನ್ ಆಗ್ತಾ ಇದ್ದೀನಿ ಅಂತ. ಬೇಕು ಅಂದರೆ ಆಪ್ರೇಷನ್ ಮಾಡಿಸ್ಕೋಬೋದು, ಬೇಡ ಅಂತಂದರೆ ಹಾಗೆ ಇರ್ಬೋದು, ಚಿಂತೆ ಇಲ್ಲ. ರೈಟ್. ಸೊ ಇದು ಕ್ಲಿಯರ್ ಆಯಿತು ಅಂತ ಕಾಣುತ್ತೆ. ಇನ್ನೊಂದು ಮ್ಯಾವ್ರಿಕ್ ಅಂತಂದರೆ ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಮ್ಯಾವ್ರಿಕ್ ಇಸ್ ರಿಯಲಿ ಮ್ಯಾವ್ರಿಕ್. ಇಟ್ಸ್ ನೀವು ಗೂಗಲ್ ಮಾಡಿ ನೋಡ್ಕೋಬೋದು, ಒಂದು ಇಮ್ಯಾಜಿನೇಷನ್ನು. ಸೊ ಇದರಲ್ಲಿ ಏನಾಗುತ್ತೆ ಅಂತಂದರೆ ಈ ಜೆಂಡರ್ನ ಅಟಾನಮಸ್, ಅವರು ಇಂಡಿಪೆಂಡೆಂಟಾಗಿ ಏನೋ ಒಂದು ಕನ್ಸಿಡರ್ ಮಾಡ್ಕೋತಾರೆ. ಅವರು ಈ ಒಂದು ಜಗತ್ತಿನ ಒಂದು ಜೆಂಡರ್ಸ್ ಜೊತೆಗೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಬರೋದಿಲ್ಲ. ಆಮೇಲೆ ಕಾಯ್ ಜೆಂಡರ್ ಈಸ್ ಡಿಫ್ರೆಂಟ್ ಐಡೆಂಟಿಟಿ ಅಗೇನ್, ಆ್ಯಂಡ್ ದೇರ್ ಇಸ್ ನೋ ಸ್ಪೆಸಿಫಿಕ್ ಜೆಂಡರ್ ಐಡೆಂಟಿಟಿ ಫಾರ್ ಕಾಯ್ ಜೆಂಡರ್ ಆಲ್ಸೋ. ಇನ್ನೊಂದು ಏಲಿಯಾ ಜೆಂಡರ್ ಬಂದು ಅದಕ್ಕೂ ಅಷ್ಟೇ ಈ ಜಗತ್ತಿನಲ್ಲೇ ಇಲ್ಲ ಅಂದ್ಬಿಡ್ತಾರೆ ಅವರು. ಯಾವ ಜೆಂಡರು ಇಲ್ಲ ಇಲ್ಲಿ, ನಾನು ಯಾವ ಜೆಂಡರ್ಗೂ ರಿಲೇಟ್ ಆಗೋದಿಲ್ಲ, ಎಲ್ಲ ಜೆಂಡರು ಬಿಟ್ಬಿಟ್ಟು ನಾನು ಕಾಯ್ ಜೆಂಡರ್, ಐ ಆಮ್ ಎ ಡಿಫ್ರೆಂಟ್ ಪರ್ಸನ್ ಅಥವಾ ಏಲಿಯಾ ಜೆಂಡರ್ ಅಂತಂದುಬಿಡ್ತಾರೆ ನನಗೆ. ಇನ್ನೊಂದು ಜೆನೋಜೆಂಡರ್. ಇದು ನೀವು ತಿಳ್ಕೊಳ್ಳೇಬೇಕಾಗಿರ್ತಕ್ಕಂಥದ್ದು. ಸ್ವಲ್ಪ ಲೆಂತಿ ಆದರೂ ಪರವಾಗಿಲ್ಲ, ಈ ವಿಡಿಯೋನ ನೀವು ಹೇಳ್ಬಿಟ್ಟೆ ಮುಗಿಸೋದ್ರ ಬಗ್ಗೆ.
ಇದರಲ್ಲಿ ಏನಾಗುತ್ತೆ ಅಂದರೆ ಝೆನೋ ಜೆಂಡರ್ ಅಂತಂದರೆ ಈಗ ಯಾವ ಜೆಂಡರ್ ಇವು 27 ಜೆಂಡರ್ ನಾವು ಮಾತಾಡಿದಾಗ ಇದರಲ್ಲಿ ಯಾವ ಜೆಂಡರಲ್ಲೂ ನಾನು ಅಲೈನ್ಮೆಂಟ್ ತೊಗೊಳ್ಳಲ್ಲ. ನಾನು ಗಿಡ, ನಾನು ಮರ, ಇನ್ನೇನೋ ಒಂದು ಪಕ್ಷಿ, ಇಲ್ಲ ಅಂತಂದರೆ ನಾನು ಪ್ರಾಣಿ, ಇಲ್ಲ ನಾನು ಇನ್ನೇನೋ ಅಂತ ಒಂದು ರಿಲೇಟ್ ತೊಗೊಂಡ್ಬಿಡ್ತಾರೆ. ಇಲ್ಲ ನಾನು ಮರ್ಮೈಡ್ ಅಂತಂದ್ಬಿಡ್ತಾರೆ. ಸೊ ಇವ್ರನ್ನ ಏನಂತ ಕರಿತೀರಿ ನೀವು? ಸೊ ಇಟ್ಸ್ ನಾಟ್ ಪಾಸಿಬಲ್. ಫಾರ್ ಎಕ್ಸಾಂಪಲ್, ಈ ಝೆನೋ ಜೆಂಡರ್ಗಳಲ್ಲಿ ಒಂದು ಉದಾಹರಣೆ ಕೊಡಬೇಕು ಅಂತಂದರೆ, ಒಂದು ಜಪಾನಿನ ಮನುಷ್ಯ, ಅವನು ಅಂತಲೇ ಅವ್ನು ಕರೆಸ್ಕೊಳ್ಳೋದು. ಅವನು ಇವಾಗ ಜೆಂಡರ್ ಅರ್ಥ ಆಗೋಗಿದೆ ನಿಮಗೆ, ಇದನ್ನು ಈಸಿಯಾಗಿ ಹೇಳ್ಕೊಡ್ಬೋದು ಇವಾಗ. ಸೊ ಅವನು ನಾಯಿಯಾಗಿದ್ದಾನೆ. ಆ ನಾಯಿಯ ಊಟವನ್ನು ಅವನು ದಿನನಿತ್ಯ ಮಾಡುತ್ತಾನೆ. ನೀವು ಮನೇಲಿ ನಾಯಿ ಇದ್ದರೆ ಅಥವಾ ನಾಯಿ ಊಟ ನೋಡಿದರೆ ಅದು ಎಂಥ ಒಳ್ಳೆ ವಾಸನೆ ಕೊಡುತ್ತೆ. ಅದು ಆ ನಾಯಿಯ ಊಟವನ್ನು ಮಾಡಿಕೊಂಡು ಅವನು ಎಲ್ಲರ ಹತ್ರ ರೋಡ್ನಲ್ಲಿ ತಿರುಗಿಕೊಂಡು ಒಂದು ಪ್ಯಾಕ್ ಮಾಡಿಸ್ಕೊಂಡು, ಜಪಾನ್ನಲ್ಲಿ ನಿಮ್ಗೆಲ್ರಿಗೂ ತಿಳಿದಿರಲಿ ಸ್ನೇಹಿತರೆ, ಅವರು ನಾಯಿ ಬೆಕ್ಕು ಅಂದರೆ ಹೆಚ್ಚಾಗಿ ರೆಸ್ಪೆಕ್ಟ್ ಕೊಡ್ತಾರೆ. ಅಲ್ಲಿ ಮದುವೆ ಮಾಡ್ಕೊಳ್ಳೋದು, ಬೇರೆ ಜೆಂಡರ್ ಇದು ಮಾಡ್ಕೊಳ್ಳೋದು ಯಾವುದೂ ಇರೋದಿಲ್ಲ. ಈ ಥರ ಒಂದು ಕಾನ್ಸೆಪ್ಟ್ ಇಲ್ಲ ಅಲ್ಲಿ. ಇದ್ದರೂ ಜನ ಇಂಡಿಪೆಂಡೆಂಟಾಗಿ ಉಳಿತಾ ಇದ್ದಾರೆ. ಈ ನಡುವೆ ಅದು ಹೆಚ್ಚಾಗಿದೆ ಜಪಾನ್ನಲ್ಲಿ. ಪಾಪ್ಯುಲೇಷನ್ ಕೂಡ ಕೆಳಗೆ ಬೀಳ್ತಾ ಇದೆ ಅವ್ರದ್ದು, ನೀವು ನೋಡಿರ್ಬೋದು. ಇದರಲ್ಲಿ ನಿಮಗೆ ಅಲ್ಲಿ ಒಬ್ಬ ನಾಯಿಯಾಗಿ ಇದ್ದಾನೆ. ಇನ್ನೊಬ್ಬ ಅಮೇರಿಕಾದಲ್ಲಿ ಇನ್ನೊಬ್ಬಳಾಗಿ ಅದಾಗಿದ ಮೇಲೆ ಚೇಂಜ್ ಆಗಿರ್ತಕ್ಕಂಥದ್ದು ಡ್ರ್ಯಾಗನ್ ಆಗಿದ್ದಾರೆ. ಇನ್ನೊಬ್ಬರು ಹಲ್ಲಿ ಆಗಿದ್ದಾರೆ. ಸೊ ಈ ಥರ ನಿಮಗೆ ವಿಚಿತ್ರ ಘಟನೆಗಳು ಗೂಗಲಲ್ಲಿ ನೋಡಿ. ಮ್ಯಾನ್ ಬಿಕೇಮ್ ಸಮಥಿಂಗ್ ಎಲ್ಸ್, ವುಮನ್ ಬಿಕೇಮ್ ಸಮಥಿಂಗ್ ಎಲ್ಸ್, ಇದು ಸಿಗ್ತಾನೇ ಇರುತ್ತೆ ನಿಮಗೆ. ಅದು ನೆವರ್ ಎಂಡಿಂಗ್ ಸ್ಟೋರಿ. ಇದು ನಿಮಗೆ ತುಂಬ ಇಂಪಾರ್ಟೆಂಟು. ಝೆನೋ ಜೆಂಡರ್ ಅಂತಕ್ಕಂಥದ್ದನ್ನು ಜನ ಬೇರೆ ಥರನೇ ತೊಗೊಂಡ್ಬಿಡ್ತಾರೆ. ಸೊ ಇದನ್ನು ನಾನು ನಿಮಗೆ ಒಂದು ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ಇದು ಲಾಸ್ಟ್ ಜೆಂಡರ್ ಫೇ ಅಂತಕ್ಕಂಥದ್ದು ಇಟ್ಸ್ ಎ ಕಂಪ್ಲೀಟ್ಲಿ ಫ್ಲೂಯಿಡ್ ಅಮಾಂಗ್ ನಾನ್ ಬೈನರಿ ಜೆಂಡರ್ಸ್, ಬಟ್ ನೆವರ್ ಎನ್ಕಂಪಾಸಿಂಗ್ ಮೇಲ್, ರೈಟ್? ಸೊ ವೆರಿ ಡಿಫ್ರೆಂಟ್ ಐಡೆಂಟಿಟಿ. ಇವರು ಇನ್ನೊಂದಕ್ಕೆ ಸಂಬಂಧನೇ ಇರೋದಿಲ್ಲ. ನಾನ್ ಬೈನರಿ ಅಂತಂದರೆ ಗೊತ್ತಾಯ್ತಲ್ಲ, ನಾನ್ ಬೈನರಿ ಯಾವುದಕ್ಕೂ ಐಡೆಂಟಿಫೈ ಮಾಡ್ಕೊಳ್ಳಲ್ಲ. ಸೊ ಜೆಂಡರ್ ಫೇ ಇಸ್ ಈವನ್ ಮೋರ್ ಡಿಫ್ರೆಂಟ್. ಸೊ ಇದಿತ್ತು 28 ಜೆಂಡರ್ಗಳ ಕತೆ. ಸೊ ಇದರಿಂದ ನಾನು ಒಂದು ಇನ್ಫಾರ್ಮೇಷನ್ನ ನಿಮಗೆ ಮುಟ್ಸಿದ್ದೀನಿ ಅಂತ ಕಾಣುತ್ತೆ. ಈಗ ದೇ, ದೆಮ್, ಹಿ, ಹಿಮ್, ಶಿ, ಹರ್, ದೇ, ಹರ್, ಶಿ, ಹರ್, ಹಿ, ದೇ, ಅದು ಗೊತ್ತಿದೆ ಅಂತ ಕಾಣುತ್ತೆ. ಇದೆಲ್ಲ ಚೇಂಜಸ್ ಆಗ್ತಾ ಇರ್ತಕ್ಕಂಥದ್ದು, ಅಡ್ರೆಸ್ ಮಾಡ್ಕೊಳ್ತಕ್ಕಂಥ ಒಂದು ಜೆಂಡರ್, ಒಂದು ಪ್ರೊನೌನ್ಸ್ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ. ಇದನ್ನು ತಾವುಗಳು ನೋಡಿಕೊಂಡು ಹೆಚ್ಚಾಗಿ ಓದಿ ಅದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಇದನ್ನು ನಾನು ಪುಸ್ತಕದಲ್ಲಿ ಬರೆದಿದ್ದೀನಿ. ನನ್ನ ಪುಸ್ತಕದಲ್ಲಿ ಬರುತ್ತೆ, ಇವೆಲ್ಲ ಡೀಟೇಲ್ಸ್ ಎಲ್ಲ ಬರುತ್ತೆ ನಿಮಗೆ. ಸೊ ಇದನ್ನೆಲ್ಲ ಹೇಳ್ಕೊತ ಹೋಗಿ ಮತ್ತೆ ನಿಮ್ಗೆ ಯಾವುದೇ ಡೌಟ್ ಇದ್ರೂ ಡೀಟೇಲ್ಸಲ್ಲಿ ಹಾಕಿ ನಾನು ಹೇಳ್ತೀನಿ. ಸೊ ಇವತ್ತು ಸಮಯ ಸಿಕ್ತು, ನಿಮ್ಮ ಮುಂದೆ ಕೂತು ಇದೊಂದು 4 ವೀಡಿಯೋ ರೆಕಾರ್ಡ್ ಮಾಡಿ ಇನ್ನೊಂದು 2-3 ವೀಡಿಯೋಸನ್ನು ಕೊಟ್ಟಿದ್ದೀನಿ ಇವತ್ತು. ಬಹುಶಃ ಇನ್ನೊಂದು ಸ್ವಲ್ಪ ದಿನ ನನಗೂ ಬ್ರೇಕ್ ಬೇಕು ಅಂತ ಕಾಣುತ್ತೆ. ಮುಗಿಸ್ಬಿಟ್ಟು ಐ ವಿಲ್ ಕಮ್ ವಿತ್ ಸಮಥಿಂಗ್ ನ್ಯೂ ಟಾಪಿಕ್. ನಿಮ್ಗೆ ಯಾವ್ದು ಬೇಕಾದರೂ ಕೇಳಿ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ನಾನು ಬಂದು ನಿಮಗೆ ಖಂಡಿತ ಇನ್ಫಾರ್ಮೇಷನ್ ಕೊಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಆ್ಯಂಡ್ live happy, stay safe. Thank you. Bye.